ನಮಸ್ಕಾರ. ಎಲ್ಲಿಗೆ ನಿಂತಪ್ಪ ಅಂದ್ರೆ ಏನಲ್ಲ ಆಕ್ಸಿಡೆಂಟ್ ಆಯ್ತಂತ ಏನಲ್ಲ, ಅಲ್ಲಿಂದ ಮಾನ್ಯ ಬಿಟ್ಟು ಬಂದ್ವಿ. ಮಾನ್ಯ ಬಿಟ್ಟು ಬಂದಂದ್ರೆ ದೊಡ್ಡ ಪೇಮೆಂಟ್ಗೆ ಹೋಗ್ಬೇಕು, ಬಲ್ಕರ್ಗೆ ಹೋಗ್ಬೇಕು ಅಂತ ಕೇಳಿ ಇದು ಮಾಡಿದ್ವಿ. ಅಲ್ಲಿ ಊರಿಗೆ ಬಂದೆ. ಊರಿಗೆ ಬಂದು ರಿಲೇಷನ್ದಾಗ ನಮ್ಮ ಬುಕ್ಕ ಅವ ಅಲ್ಲಿ ಹೆಲ್ಪರ್ ಮಾಡ್ತಿದ್ದ ಬಲ್ಕರ್ದಾಗ. ಪೇಮೆಂಟು 25,000 ರೂಪಾಯಿ ಸಿಗ್ತೈತಿ, ತಿಂಗಳ 30,000 40,000 ರೂಪಾಯಿ ಸಿಗ್ತೈತಿ. ಅವಾಗ ದೊಡ್ಡ ಪೇಮೆಂಟ್ ಅಲ್ಲ. ಆಟನ ಆಯ್ತು ಸರಿ ಬಿಡು ಅಂತ ಹೇಳ್ಕೇಳಿ ಬಲ್ಕರ್ಗೆ ಹೋಗ್ಬೇಕಂತಂದ್ವಿ. ಅವಂದು 2-3 ತಿಂಗಳು ಹೆಲ್ಪರ್ ಮಾಡಿದ್ದ. ಇಲ್ಲೇ ಮನೆಯಾಗ ಮಾಡಿದಾಗ ಚಾನ್ಸ್ ಕೊಡಿದ್ದಿಲ್ಲ, ಅಲ್ಲಿ ಹೋಗಿದ್ದ. ಆ ಬಲ್ಕರ್ಗೆ ಹೋದಾಗ ಚಾನ್ಸ್ ಕೊಡ್ದಂದ್ರಂತ ಅವ್ರ ಮಾಲಕ. ನಾ ಡ್ರೈವರ್ ಇದ್ದಾನ, ಇಬ್ರು ಕೂಡ ಒಂದು ಗಾಡಿ ಮಾಡೋನು ಬಾ ಅಂತ ಕರ್ಕೊಂಡು ಹೋದ. ಅದು ಹೊಸ ಚೆಸ್ ಅದೇ ಬಂದಿತ್ತು ಗಾಡಿ ಅಂತ ತೊಗೊಂಡ್ವಿ. ಒಂದು ಟ್ರಿಪ್ ಹೊಡಿದ್ವಿ. ಶೆಡಮ್ ಚಿತ್ತಾಪುರದಾಗ ತುಂಬಿ ಅವತ್ತು ನೈಟ್ ಎಲ್ಲ ಪರ್ಮಿಟ್ ಅಂತೂ ಇಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದರು, ಸಂಗಣ್ಣ ಅವ್ರು ಅಂತ ಹೇಳಿ ನಾವು ಬಾದನಕ್ಕೆ ಹೋಗೋಣ. ನಮಗೆ ಸ್ವಲ್ಪ ಅವ್ರಿಗಿತ್ತಲ್ಲ ಅವತ್ತು ಡಾಬಾದ ನೈಟ್ ಫುಲ್ ಊಟ ಮಾಡಿಬಿಟ್ಟು ತುಂಬ ಊಟ ಮಾಡಿದ್ವಿ. ನಾನು ನಮ್ಮ ಸಂಗವನ್ ಏನಂದ ಸ್ವಲ್ಪ ಮಾತಾಡ್ಸಲೋಗಿ ನಾನು ಮೊದಲು ಒಂದು ಗಾಡಿಯಾಗ ಹೋಗ್ತೀವಪ್ಪ, ನೀವು ಒಂದು ಗಾಡಿಯಾಗ ಬಾ ಅಂತ ಅವ್ರಿಗೆ ಹೇಳಿದ. ನಮ್ಮ ಅವಾಗ ಹೇಳಿದ. ಆ ಹಳೆ ಗಾಡಿ ಸಂಗವನ್ನ ತೊಗೊಂಡು ಹೊಸ ಗಾಡಿ ನಾನು ಸಂಗವನ್ನ ಇಬ್ರು ಕೂಡ ಬಂದ್ವಿ. ನಾವು ನಮ್ಮ ಮಾವ ಏನೈತಿ ಆ ಗಾಡಿಗೆ ಹೋದ. ಆ ಗಾಡಿಗೆ ಹೋಗೋಣ. ನೆಕ್ಸ್ಟ್ ಏನಾಯ್ತಪ್ಪ ಅಂದ್ರೆ ಹಂಗೆ ಇಬ್ಬರು ಮಾತಾಡ್ಕೊಂತ ಹೋದಿ. ಒಂದು 100 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ನಾನು ನೀತಿ ಬರಾಕೈತಿ. ನಾನು ಸೈಡ್ ಕುಂತಿದ್ದೆ. ಹಿಂಗೆ ಸೈಡ್ ಕುಂದ್ರೆ ಅವೇನಂದ ಮೊಲ ನೀತಿ ಬರ್ತೈತೆ, ನಮ್ಮ ಮಲ್ಕೊಂಡೇನು ನೋಡೋಣ ಮತ್ತೆ ಏನು ಇದು ಮಾಡೋಣ ತವ ಅಂತ. ನಾನು ಇಲ್ಲಿ ತಡೆ ನೈಟ್ ಓಡಿಸ್ತೇನೆ ಅಂದೆ. ಬೇಡಪ್ಪ ಮಲ್ಕೊಂಡು ನೋಡೋಣ ಅಂತೇಕರೆ ಅಂದ ಸಂಗನ್. ಆಟಂದ ಹಿಂದಗಡೆ ಏನಾಯ್ತು, ಒಂದು 100 ಕಿಲೋಮೀಟ್ರ್ ಉಳಿದು ಹೈದರಾಬಾದ್ ತುಂಬಿದ್ವಿ ಅಂತ. ಹೈದರಾಬಾದ್ ಸಿಮೆಂಟ್ ತುಂಬ ಬಂದಿದ್ವಿ. ಹೋಗ್ಬೇಕಾದ್ರೆ ಏನಾಗ್ಬಿಡ್ತು, ಇನ್ನೊಂದು 100 ಕಿಲೋಮೀಟ್ರ್ ಇತ್ತು. ಬ್ಯಾಡ ಮಲ್ಲು ಇನ್ನೂ ಈಗ 12 ಆಯಿತು. 12 ಹೋಗಿರ್ತಾರೆ ರಾತ್ರಿ ನೈಟ್. ಇಲ್ಲ ಮಲ್ಲು ನಾನು ಇಲ್ಲೇ ಮಲ್ಕೊತೀನಿ, ಇಲ್ಲೇ ಮುಂದೆ ಪೆಟ್ರೋಲ್ ಪಂಪ್ ಬರುತ್ತೆ. ಯಾಕಂದ್ರೆ ಹೈದರಾಬಾದ್ ನೋಡೋಕೆ ಕಳೋರು ಜಾಸ್ತಿ ಇದ್ದು, ಡೀಸೆಲ್ಲು ಆಗೋದು ಕಳ ಮಾಡ್ತೀವಿ. ಇಲ್ಲ ಮಲ್ಲ ಮಲ್ಕೊತೀನಿ, ನೀನು ಮಲ್ಕೋ, ನಾನು ಕೊಡಿಸ್ತೀನಿ. ಆ್ಯಕ್ಚುಲಿ ಪೆಟ್ರೋಲ್ ಪಂಪ್ ಸೈಡ್ ಹಾಕಿರಿ ಮಣ್ಣು ಅಂತ ಅಂದಕ್ಕೂ ಹೆಸರು ಬಂತು. ನಾನು ಹಿಂದ್ಗಡೆ ಮಲ್ಕೊಂಡು ಅವಾಗ ಅದು ಒಬ್ಬ ಫೋನ್ ಇಟ್ಟಿದ್ರು 10,000 ರೂಪಾಯಿ. ಎಲ್ಲ ಸೇಮ ತೊಗೊಂಡಿದ್ದು ಫೋನು. ನಂದು ನಮ್ಮ ಎಲ್ಲ ಫೋನ್ಗಳೆಲ್ಲ ಸೇಮೇ ಇದ್ದವು. ಅದೇ ತೊಗೊಂಡಿದ್ವಿ. ಜಸ್ಟ್ ಒಂದು 25-20 ಕಿಲೋಮೀಟ್ರ್ ಹೋಗಿಲ್ಲ ನನಗೆ ಇಲ್ಲಿಂದ. ಅದೇ ಜಸ್ಟ್ ನೀ ಫೋನ್ ಇಟ್ಕೇಳಿ ಮಲ್ಕೊಂಡು ಟರ್ನ್ ಬಂದ್ಬಿಡ್ತಿ. ಆ ಟರ್ನಿಗೆ ಹೊಟ್ಟೆ ಊಟ ಮಾಡಿಲ್ಲ, ಕಣ್ಣು ಮುಚ್ಚಿಬಿಟ್ಟು ಅನ್ನ ಉಂಡು ಊಟ ಹಿಂಗೆ ನೀರು ಬಂದ್ರು. ಒಂದು ಸೆಕೆಂಡ್ ಗಾಡಿಗೆ ಅನ್ನೋದೇನು ಒಂದು ಸೆಕೆಂಡ್ ಕಣ್ಣು ಮುಚ್ಚಿಬಿಟ್ಟಾನ. ರಾತ್ರಿ 1 ಗಂಟೆಗಿತ್ತು. ನೈಟ್ ಅವ್ರಲ್ಲಿ ತಾಂಡದವ್ರಲ್ಲಿ ಹೈದರಾಬಾದ್ ಸರಿಯಾಕೆ ತಾಂಡದವ್ರವರು ಉತ್ಸವ ತುಂಬಿಕೊಂಡ್ರೆ ರಾತ್ರಿ. ಎಸ್ ಗಾಡಿಗೆ ಆ ಕಡೆ ಅವ್ರದ್ದು ಡೌನು, ಇದು ಡೌನ್ ಬಂದು ಟರ್ನ್ ಆಗೋದೈತಿ. ಈಗ ಅದಕ್ಕೆ ಬಂದು ಹೊಡೆದು ಬಿಟ್ರೆ ಏನೋ ತಪ್ಸಾನ ಟೇಸ್ಟ್ ಪೀಸ್ ಗೊತ್ತಿದ್ದು. ಹಿಂದೆ ಹಠಕ್ಕನೆ ಹಸಿರು ಬಿದ್ದು ಹೋಗಿ ಬಾಡಿ ದಡಲ್ಲ ಗೊತ್ತು ಗಾಡಿ. ನಾ ಹಿಂದೆ ಮಲ್ಕೊಂಡು ಸಡನ್ಲಿ ದಡಲ್ಲ ಮುಂದೆ ಬಂದು ಬಿದ್ದೆ. ಅಣ್ಣ ಸಾವಕಾಶ ಸಿಗ್ತಾನ ಜಂಪ್ ಅಂದೆ. ಅಟನ ಮಲ್ಲು ಜಂಪ್ ಅಲ್ಲ ಎಕ್ಸೆಂಟ್ ಅದು ಓಡು ಮಲ್ಲು ಅಂತ. ಲೈಸೆನ್ಸು, ಬ್ಯಾಗು, ಚಪ್ಪಲು A to Z ಏನೂ ಇದು ಮಾಡಿಲ್ಲ. ಎಲ್ಲ ಅಲ್ಲೇ ಬಿಟ್ಟು ಜಿಗಿದ್ವಿ. ಹೊಡೆದ ರೋಣೆ ಹಿಂದೆ ಅವರ 8 ಮಂದಿ ಅದರ. ಸಲಿಕಿ ರಾಡು ಅವ್ರು ಮೊದಲ ಉಸುಕು ತುಂಬ ಕೊಟ್ಟರೆ ರಸಿಟ್ ಬಂದ್ಬಿಟ್ಟೈತಿ. ಫುಲ್ ರಾಂಗ್ ಸೈಡ್ಗೆ ಹೋಗ್ತೈತಿ ನಮ್ಮ ಗಾಡಿ. ಜಸ್ಟ್ ಒಂದು ಇಷ್ಟೇ ಮಿಸ್. ಈ ಒಂದು ರಾಡ್ ಹೊರ್ಕೊಂಬಂದೈತಿ ಹಿಂಗೆ ಸೈಡಿಗೆ ಸ್ಟೇರಿಂಗ್ ಹತ್ರ. ಹಿಂಗೆ ಹೋಗಿ ಇಷ್ಟು ಹೋಗೈತಿ. ಹಿಂಗೆ ಇನ್ನೂ ಒಂದು ಇಚ್ಚಿದ್ರು ಹೊಟ್ಟೆಗೆ ತೆಗ್ದಿದ್ದು. ನಾನು 2 ಕಾಲು ಕಟ್ಟಿದ್ದು. ಅದೇ ದೊಡ್ಡ ಆಕ್ಸಿಡೆಂಟ್ ಆಯ್ತು ಅಂತ. ಇದು ಈ ಲೈಫ್ ಸಾಕ್ಬಿಡಪ್ಪ, ಏನು 100 ಕೈ ದುಡಿದ್ರು ಜೀವನ ಮಾಡ್ಬೇಕಾದ್ರೆ ಡ್ರೈವಿಂಗ್ ಲೈಫ್ ಬ್ಯಾಡ ಅನಿಸ್ತು. ಓಡ್ತೀವಿ, ಹಿಂದೆ ಬಂದಿರ್ತಾರ ಅವ್ರು ಹಿಂದೆ ಹೊಡೆದು ನಾವು ಮುಂದೆ ಹುಡ್ದ 1 ಕಿಲೋಮೀಟ್ರ್ ಹೊಡಿದ್ವಿ. ಇನ್ನೇನು ಆಗೋದಿಲ್ಲ ಅಂತೇಳಿ ಕೈ ಹಿಡ್ಕೊಂಡು ಹುಡುಗರಪ್ಪ ಜಂಗಲ್ದಾಗ ಹೋದ್ವಿ. ಒಂದು ಸ್ವಲ್ಪ ಕತ್ತಲ್ಲ. ರಾತ್ರಿ 1 ಗಂಟೆ ಪೂರ ಕತ್ಲಾಕ ಜಂಗಲ್ ಅಮ್ಮ. ಅದು ಪಿಕ್ಚರ್ದಾಗ ಟಿವಿಯಾಗ ಏನು ನೋಡ್ತೀವಿ, ನಮ್ಮ ನಿಜ ನಡೆದು ಬಿಡ್ತದೆ. ಹೋದ್ವಿ ಹಂಗೆ ಜಿಗಿದ್ಬಿಟ್ವಿ. ಕಸ್ದಾಗ ಏನೂ ಕಾಣೋದಿಲ್ಲ. ಒಳಗೆ ಕರೇ ರದ್ದು ಚರಂಡಿ ಅಂತ ಕರೇ ರಜಿನ ಬಿದ್ವಿ. ಇರ್ತಾರ ಬಂದ್ಬಿಡ್ತು. ನನಗೆ ಅವಾಗ ಈಸು ಬರೋದಿಲ್ಲ. ಫುಲ್ ಹಂಚ್ಕೊಂಡ್ಬಿಟ್ಟಿವಿ. ಪಾಪ ಇಷ್ಟು ದೂರ ಮಣ್ಣಗಣ್ಣ ತಂಡಿ ಅಲ್ಲಿಗೆ ಹಂಚ್ಕೊಂಡ್ಬಿಟ್ಟಿವಿ. ತಂಡ್ಯಾಗ ಹೇಳ್ಬಾರ್ದು ನಮ್ಮ ಬಾಳೆ. ಅದಾದ ನಂತರ
ತಂಡ್ಯಾಗ ಸೀದಾ ಅವ ಅಣ್ಣಗೆ ನಾನು ಇರಬೇಕು, ನನಗೆ ಅವ ನೀರು, ಇಬ್ಬರು ನೀರು ಅದು ಇನ್ನೊಂದು ಏನಪ್ಪಾ ಅಂದ್ರ ನಮ್ಮದೇ ಗಾಡಿ ಮುಂದೈತಿ, ನಮ್ಮಿಂದ ಆ ಗಾಡಿಗಳೆಲ್ಲದಾವ. ನಮ್ಮ ಮಾವನು ನಮ್ಮ ಗಾಡಿಯಿಂದ ಬರಕತ್ತಾನ, ಬೈಕ್ ಗಾಡಿ ತಗೊಂಡು ನಾವು ಹಿಂದಿಂದ ಓಡ್ತೀವಿ ಗಾಡಿಗೆ. ಆ ಸೌಂಡಿಗೆ ಅವ್ರು ಕೇಳ ಬಂದು ಅವನು ಗಾಬರಿ ಆಗ್ಬಿಟ್ರ, ಗಾಡಿಯಾಗ ಅದವರು ಇಲ್ಲೋ ಸಿಕ್ಕಾಬರಿ ಟ್ರಾಫಿಕ್ ಆಗ್ಬಿಡುತ್ತೆ. ಅಡ್ಡ ಈ ಗಾಡಿ ಅಡ್ವಡಿಗೆ ಅಡ್ಡ ಅವಾಗ ಸಿಕ್ಕಾಬಿಟ್ಟು ಹೈದ್ರಾಬಾದ್ ಈಗ ಹೈವೇ ಅವಾಗ ಏನು ಬಿಡತ್ತಿ. ಮೊದಲ ನಮ್ಮ ಅಣ್ಣ ತೀರ್ಕೊಂಡು ಭಾಳ ದಿನ ಆಗಿದ್ದ, ನಾನು ಒಂದು ಸುತ್ತಿಗೆ ಒಂದು 2 ವರ್ಷ ಆಗಿರ್ಬೋದು. ಅವಾಗ ಒಂದು ಭಯ, ನಾ ಈಗ ಗಾಡಿ ಕರ್ಕೊಂಡ್ಬಂದು ನಾ ಏನಾಯ್ತು ಏನಿಲ್ಲ ಒಂದು ಥರ ಭಯ ಅವನು ಒಟ್ಟ ಗಾಬರಿ ಬಿಟ್ಟಾನ. ಅವಾಗ ಫೋನ್ ಹಚ್ಚ ಅವ್ನ ನಂಬರ್ ನಾನು ಭಯಪಟ್ಟಿತ್ತು, ಫೋನ್ ಹಚ್ಬೇಕಂತ ಫೋನ್ ಇಲ್ಲ ನಮ್ಮ ಹತ್ರ. ನಾನು ಫೋನು ಎದ್ದು ಫೋನ್ ಅಲ್ಲೇ ಗಾಡಿ ತಗೊಂಡು ಇಬ್ಬರ ಹತ್ರ ಫೋನು ಇಲ್ಲ, ಏನಿಲ್ಲ, ಎಂತೂ ಇಲ್ಲ, ಏನೂ ಇಲ್ಲ. ಅವು ಗಾಡಿ ಬಂತು ನಮ್ಮಿಂದ. ಅವ್ರ ತಡಿ ನೋಡೋಕೆ ಹೋಗಾರ ಅಲ್ಲಿ ಹಿಂದೆ ಅವಕ್ಕೆ ಏನು ಟ್ಯಾಂಕಿ ಚೆಕ್ ಮಾಡಿಸಿಕೊಂಡಿದ್ದು, ಮತ್ತು ಮೇನ್ ಬೋರ್ಡು ಎಲ್ಲ ಸೇಮ್ ಅಲ್ಲ. ಅವ್ರನ್ನು ನಿಮ್ಮ ಗಾಡಿನೇ ನಮ್ಗೆ ಗೊತ್ತಿಲ್ಲ, ಯಾರು ಕೇಳಿ ಬಂದರು. ಅವ್ರಿಗೇನು ಗಾಡಿ ಬಂದಿಲ್ಲ, ಎಲ್ಲ ಹೋಗ್ತಾಡ್ತಿತ್ತು. ಅವ್ರ ಗಾಡಿ ಬಗ್ಲ ಹೊಂಟವು ನೋಡಿ, ಹೊಂಟವು ಹೋಗಿ ಗಾಡಿ ಮದುರ್ತೀವಿ ಇಬ್ರು. ಒಟ್ಟವ್ರಿಗೆ ಕೇಳೋ ಇದಕ್ಕಿಲ್ಲ. ನಮಗೆ ಭಯ, ರೋಡಿಗೆ ಬಂದ್ರೆ ಅಲ್ಲಿ ದೊಡ್ಡ ಆಕ್ಸಿಡೆಂಟ್ ಆಗೈತಿ, 1 ಕಿಲೋಮೀಟರ್ ಎಲ್ಲಿ ಬಂದು ಮತ್ತೆ ಬಿಟ್ಟರೆ ಅದೊಂದು ದೊಡ್ಡ ಭಯ ನಮಗೆ. ಹಿಡಿದ್ರೆ ಡ್ರೈವರ್ ಯಾಕಂತ ಅಣ್ಣೋ ಸ್ವಲ್ಪ ಬಿಸಿ ಮುಚ್ಚೋಣ. ಅವನೇ ನಮ್ಮ ಜೀವನ ಉಳಿಸೋದು. ಅವ ಇಲ್ಲಪ್ಪ ನಮ್ಮ ಸರಿ. ಅವ ಏನು ಮಾಡಿದ, ಏನಾಗಿತ್ತಂದ್ರೆ ಅವ್ರಿಗೆ ಕನ್ನಡ ಬರೋದಿಲ್ಲ, ನಮಗೆ ಸರಿಯಾಗಿ ಹಿಂದಿ ಬರೋದಿಲ್ಲ. ಅದಕ್ಕೆ ಕೊಡ್ದ ನಾನು ಸ್ವಲ್ಪ ಕಡೆ ಹೋಗಿ ಸಂಗವನ ಹತ್ರ ಪೂರ ಬರ್ತಿದ್ದಿಲ್ಲ ಮಾತಾಡಕ್ಕೆ. ಹಂಗೆ ಮಾಡಿ ಹೇಳಿದೆ, ಹಂಗೆ ಹೇಳಿ ಏನಪ್ಪ ಫೋನ್ ಓನರ್ ಮುಗಿಸೋದು ಬಿಟ್ಟಿತ್ತು. ರಾತ್ರಿ ಹೇಳ್ಯಾರ ಇವರು ಬಾಳಿ ನಾವು ಆಯಿತು ನೀವು ಸೇಫ್ಟಿ ಇದ್ರಿಲ್ಲ, ಸೇಫ್ಟಿ ಇದ್ರಿಲ್ಲ. ಸೇಫ್ಟಿ ಅವ ಓನರ್ ಹಳ್ಳಿ ನಮ್ಮ ಈಗ ಸಂಬಂಧ ಕೇಳಿದೆ, ಏನೇನಿಂದ ಓದಿರೋದು ಬರೀ ನಮ್ಮ ಮೈಗುಣ ಗುರಿಯನ್ನು ಸಾಧಿಸು. ಇವ ಯಾಕೆ ನಮ್ಮನ್ನು ಬಾ ಅಂತ ಇಲ್ಲ ಅವನು 2 ಗಾಡಿ ಅದೇ ಅವ್ರದ ಗಾಡಿದ ಆಕ್ಸಿಡೆಂಟ್ ಆಗಿತ್ತು. ಆಗುತ್ತದೆ ಆಕ್ಸಿಡೆಂಟ್ ಹೋಗ್ಯಾನ ತೆರ ನಾನು ಬರ್ರಿ ನಾಲ್ಕು ಮಂದಿ ಇದ್ವಿ. ನಮ್ಮ ನೋಡೋಕೆ ನಮಗೆ ಎಲ್ಲಿ ಹೋಗಿ ತೊಗೊಂಡು ಬೇಡ್ತಾರ, ನಮಗೆ ಅಂಜಕ್ಕೆ ಬಂದಿದ್ವಿ. ಅಲ್ಲಿ ಹೋಗಿ ನಾನು ಅವರು ಅಲ್ಲೇ ನಿಂತ ಬಿಟ್ಟಿದ್ರು. ಟುಂಗು ಅನ್ಕೊಂಡು ಗಾಡಿ ಮೊದಲು ಹೊಸ ಗಾಡಿ ಸೆನ್ಸರ್ ಗಾಡಿ ಇತ್ತು, BS4 ಗಾಡಿ ಇತ್ತು. ಅದ ಬಸ್ಟ್ ಬಂದಿರ್ತದೆ 18 ಹೋಗಿ ನೋಡಿದ್ವಿ, ಏನಾಗಿದ್ದಿಲ್ಲ. ಅವ ಗಾಡಿಯಾಗ ಬಂದು ಸಿಟ್ಟಿಗೆ ಅಂತ ಹೇಳ್ತೀನಿ, ಬಾ
ರಾಡ್ ತೊಗೊಂಡು ಬಂದ್ಬಿಟ್ಟ ಸಂಗೋನ ಯಪ್ಪ ಕೈ ಮುಗ್ದು ಹೊಡಿಬೇಡ ಅಂತ ಈಗ ರಾಡ್ ಹಿಡಿದೆ ಆದ್ರೂ ಒಂದೇಟ ಸಂಗೋನಿಗೆ ಸುಮಾರು ಬಂದ್ಬಿಟ್ಟ ಗಾಡಿ ಕಚ್ಚಾಡು ಇಲ್ಲಿ ಹೊಡೆದ ಒಂದೇಟ್ ಹೊಡೆದ ಕಟ್ಟಲ್ ಬೇಕತ್ತ ಅಲ್ಲಿ ಸುಮ್ಮನೆ ನಿಂತೀವಿ ಅವ ಅಲ್ಲಿಂದ ಅವ್ರನ್ನ ಹೇಳಿ ಕರ್ಕೊಂಬಂದಿನಿ ನಾನು ಮಾತಾಡ್ಸಕ್ ಬಂದಿಲ್ಲ ಒಂದೇಟ್ ಹೊಡ್ರೆ ನಿಮ್ಗೆ ಅವ್ರು ನನ್ನ ಮೇಲೆ ಇದ್ದಂಗೆ ಮುಟ್ಬಿಡ್ರಿ ಅಂತ ಅವನೇ ಒಂದೇಟ್ ಹೊಡೆದ ನಂತರ ಹೊಳ್ಳಿ ಏಟ್ ಹೊಡಿಸ್ಕೊಳ್ಳಿಲ್ಲವ ಅವ್ರಿಗೆ ಮನಗಂಡು ಸಿಟ್ಟು ಬಂದ್ಬಿಟ್ಟೈತಿ ಬಡಿತಿದ್ರು ಅವ ಹೇಳಿದ ಇವ್ರು ಇಲ್ಲೇ ಬಿಟ್ಟು ಹೋಗ್ತೀನಿ ಇವ್ರಿಗೆ ಏನರ ಅಂತಿದ್ದು ಕರೆ ಆದ್ರೆ ಆ ಸೊಳ್ಳೆ ಮಕ್ಕಳು ಹೋಗುತ್ತೆ ಸುಮ್ಮನೆ ಆಮೇಲೆ ಬೇಕತ್ರ ಅವ್ರಿಂದ ನಮಗೆ ತಿಳಿದಿಲ್ಲ ಬಿಡು ಏನಾರ ಅಲ್ಲೇ ಹೋಯ್ಕೊಲ್ಲ ಸುಮ್ಮನೆ ನಾವು ಇನ್ನೂ ಅಲ್ಲಿಲ್ಲಪ್ಪ ಅವ ಹೇಳೋದ ನಮ್ಗೆ ಮುಟ್ಟಿಸ್ಕೊಳ್ಳಿಲ್ಲ ಮತ್ತೆ ಫೋನ್ ಕೊಟ್ಟ ನಮ್ಮ ಫೋನ್ ಎಲ್ಲಿದೋ ಕಾಕ್ಬೇಕು ನಾ ಹೇಗೆ ಮಾಡಕತ್ತವ್ರು ಬಟ್ಟೆನೂ ಇಲ್ಲ ಬ್ಯಾಗ್ನು ತೊಗೊಂಡ್ಬಿಟ್ರೆ ಸುಳಿ ಮಕ್ಕಳು ಫೋನು ಇಲ್ಲ ಅವನದು ಪರ್ಸು ಲೈಸೆನ್ಸು ಎಲ್ಲವೂ ತೊಗೊಂಡ್ಬಿಟ್ರೆ ಹಳ್ಳಿ ಶ್ರೀನಿವಾಸ ಮಾಲಕ್ ಅಂತ ರಾಯಚೂರು MLA ಹಳೆಯವ ಅವ್ರಿಗೂ ಗಾಡಿ ಭಾರಿ ಥ್ರಿಲ್ಲರ್ ಮನುಷ್ಯ ಅವ ಒಟ್ಟ ಟೆನ್ಷನ್ ಇಲ್ಲ ಅವ್ ನಿಮ್ಗೆ ಏನು ಮುಟ್ಟಿರಲ್ಲ ಬಂದು ಮುಂಜಾನೆ 9 ಗಂಟೆ 8:30 ಆಗಿತ್ತು ಬಂದು ಪಾಚೂರು ಒಂದು 4 ಕಾರ್ ಬಂದು ಬಟ ಕ್ರಿಯೆ ತರಿಸಿದ್ರು ಮೊದಲ ನಮ್ಗೆ ನಾಷ್ಟ ತೊಗೊಂಡು ನೋಡ್ರಿ ಹೋಲ್ಬಿಡು ಗಾಡಿ ನಿಮಗೇನಾಗಿಲ್ಲಲ್ಲ ಅಂತಂದ್ರಪ್ಪ ಅವ್ನು ಮತ್ತೆ ಎಲ್ಲಿ ಹೇಳ್ಕೊಂಡು ಹೋಗಿ ಗಾಡಿ ಸಿಗಲ್ಲ ಅಷ್ಟು ಮಾಡಿ ನಮಗೆ ಫುಲ್ ಅಂಜಿ ನನಗೆ ಚೇಜೋರ ಬಂದಬಿಟ್ಟು ನಾನು ನೋಡಿ ಅವಳು ಅವ್ನು ನೋಡಿ ನಾಳು ನಾವು ಫಸ್ಟ್ ಟೈಮ್ ಆಗೇ ಇಲ್ಲ ಅಂತ ಆಕ್ಸಿಡೆಂಟು ಸಂಗವನ್ನ ನಾ ಅಂತೀನಿ ಮಲ್ಲು ಅಂತ ಅವ ಅಂತ ಇಬ್ಬರು ನೋಡಿ ನಾವು ಒಳದ ಹೋಗಿ ಒಂದು ಬಂಡಕಲ್ಲಿ ಹೋಗ್ತೀವಿ ಕಲ್ಲಿ ಮುಳ್ಳು ಹಚ್ಬಿಟ್ಟು ಅವ್ರು ಕಾಯಿನಾಗ ಹೋಗ್ಬಿಟ್ಟವಲ್ಲ ಮುಳ್ಳು ಹಚ್ಚೋ ಅವ್ರ ರಾತ್ರಿ ಮನುಷ್ಯ ಎಲ್ಲ ಟೆನ್ಷನ್ದಾಗ ಮುಂಜಾನೆ ಕೈ ಕಾಲು ಬ್ಯಾನೆ ಹಾಕತ್ತವಲ್ಲ ಮುಳು ತುಳಿದೀವಿ ನಾನು ಹೋಗಿ ಒಂದು ಬಾಂಡಿಗೆಲ್ಲ ಕುಂತೀವಿ ಒಳ್ಳೆ ಅವರು ಹಂಗಾತು ಹಿಂಗಾತಂತ ಜಗಳ ಮಾಡಕತ್ತರು ಅದು ಯಾಕೋ ಉಸಿಗಿನ ಗಾಡಿ ಇವ್ರು ಎಲ್ಲ ಗೊತ್ತೈತಿ ಕೇಸ್ ಮಾಡ್ಬಿಡು ನಂದು ಹೊಸ ಗಾಡಿ ಇತ್ತು ಆಗೈತಿ ತಪ್ಪು ನಿಂತ್ಕೊಂಡು ಏನು ಮಾಡೋಕ್ಕಾಗೋದಿಲ್ಲ ಕೇಸ್ ಮಾಡ್ಬಿಡು ನಾನು ಅವ ಹಂಚ್ಬಿಟ್ರು ಹಂಗೆ ಮಾಡಿ ನಮ್ಮ ಗಾಡಿ ರಿಪೇರಿ ಮಾಡಿಸ್ಕೊಟ್ಬಿಟ್ರು ಹಾಕಿನಂದ್ರು ಅದು 60,000 ರೂಪಾಯಿ ಅದನ್ನು ಕೊಡೋದಿಲ್ಲ ಗಾಡಿ ಏನೈತಿಲ್ಲ ಪಾಟ ಗಿಟ ಮುರಿದಿತ್ತು ಏನು ಬರ್ಕೊಟ್ಟು ಬರಲಿ ಅಂತೇಳಿ ಹಂಗೆ ಮಾಡಿ ಒಟ್ಟು ರಿಪೇರಿಗೆ ಮುಗಿಸ್ಕೊಟ್ರು ಒಂದು ಬಗ್ಗೆ ಇರ್ತು ನಮ್ಮದು ಒಂದರಿಂದ ಎಲ್ಲ ಕಡೆಗೆ ಮಾಡಿದ ಗಾಡಿ ನಮ್ಗೆ ನಾವಿಬ್ಬರು ಹಂಚ್ಕೊಂಡ್ಬಿಟ್ಟು ಪೂರ್ತಿ ಒಳ್ಳೆದಾಗಿಂದ ಮತ್ತು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ತಾರೆ ಹೊಸ ಗಾಡಿ ಹುಬ್ಳಿಗೆ ತೊಗೊಂಡವ್ರು ಹೈದ್ರಾಬಾದಿಂದ ಕ್ರೇನ್ ಬಂದದ ಮುಂದೆ ಮುಖ ಎತ್ಕೊಂಡು ಹೋಗುತ್ತಲ್ಲ ನಮ್ಮ ಮುಖ ಎತ್ಕೊಂಡು ಹೋಗೋ ಕ್ರೇನ್ ಬಂದ ನಂತರ ಆ ಕ್ರೇನಾಗ ಓದಿ ನಾವಿಬ್ಬರು ಅದೇ ಗಾಡಿಯಾಗ ಕುಂತು ಅಂದ್ರೆ ಆ ಗಾಡಿ ಹಳೆ ಎಷ್ಟು ಗಾಡಿದು ಎತ್ಕೊಂಡು ಹೋಗೋದು ಅದು ಸ್ಲೋ ಹೋಗೋದು ನೀವಿಬ್ಬರು ಇದೇ ಗಾಡಿಯಾಗ ಕುಂದ್ರೆ ಅಂದ್ರು ನಾವು ಮುಂದೆ ಮುಖ ಎತ್ತಿ ಜೆಟ್ ಬಿಚ್ಚಿದ್ದು ಗಾಡಿ ಹೋಗ್ಬೇಕಾದ್ರೆ ಜೆಟ್ ಬಿಚ್ಚಿಕೆ ಮುಂದೆ ಯಾಕೆ ಅವ್ರು ಹೆಣ್ಣು ಸೇಫ್ಟಿ ಮಾಡೋಕೆ ಎಲ್ಲ ಮಾಡಿದ್ರು ಆ ಗಾಡಿಯಾಗ ಕುಂತೀವಿ ನಾವು ಅದನ್ನೇ ಮಾತಾಡಕೈತೀವಿ ಏನಣ್ಣ ಹಿಂಗಾತು ಇದು ಬೇಡ ಈ ಜೀವನನ ಬೇಡ ಅಂತ ಕೇಳಿ ಹಂಗೆ ಅದು ಹಳೆ ಗಾಡಿ ಆವತ್ತು ಬಿಟ್ಟು ಒಂದು ನೈಟು ಒಂದು ಡೇ ಹೋದ್ ಹುಬ್ಳಿ ಮುಟ್ಟು ಬಂದಾಗ ಅದ್ರಾಗ ಮಾತಾಡ್ಕೊಂಡು ಹೋದ್ವಿ ಫುಲ್ ಎಲ್ಲ ಅಂಜೇ ಬಿಟ್ಟಿದ್ವಿ ಪೂರ್ತಿ ಅಂಜಾಕನಕಿರನು ಎಲ್ಲ ಹುಚ್ಚಿನ ಬಂದು ಚಳಿಜ್ವರ ನಮಗೆ ಹುಚ್ಚಿನ ಬಂದು ಆಗ್ಬಿಟ್ಟಿದ್ದು ಮತ್ತೆ ಅಷ್ಟು ಮಾಡ್ಕೊಂಡು ಹುಬ್ಳಿಗೆ ಹೋಗಿ ಬಿಟ್ಟು ಒಂದಿನ ಅಲ್ಲಿ ವಸ್ತಿ ಬಿದ್ದು ಹುಬ್ಳಿಯಾಗ ಶೋರೂಮ್ದಾಗ ವಸ್ತಿ ಬಿದ್ದು ಮತ್ತು ಹನ್ನೊಂದು ಲೈಸೆನ್ಸ್ ಇನ್ಶೂರೆನ್ಸ್ ಕ್ಲೇಮ್ ಲೈಸೆನ್ಸ್ ಸಹಿ ಕೊಡ್ಬೇಕಲ್ಲ ಗಾಡಿ ರಿಪೇರಿ ಬಿಟ್ಟು ಒಳ್ಳೆ ಊರಿಗೆ ಬಂದು ಸಂಗೋನ ನೋಡ್ಬೋದು ಎಲ್ಲಿಗೂ ಬರಲಿಲ್ಲ ಆಕ್ಸಿಡೆಂಟ್ ಆಗೈತಿ ಅಂತ ನಮಗೆ ಗೊತ್ತು ಅವ್ರಿಗೆ ಗೊತ್ತು ನಾವು ಹೇಳಿದ್ದಿಲ್ಲ ಸಂಗೋನರ ಅನ್ನೋ ಗೊತ್ತಾಗ್ಬಿಟ್ಟೈತಿ ನಮ್ಮ ಮನೆ ಯಾರ ಹೇಳ್ಬಿಟ್ರ ಅವ್ರ ಊರಿಗೆ ಹೋದ್ವಿ 2 ದಿನ ಅಲ್ಲಿದ್ವಿ ಅವತ್ತೇ ಡಿಸೈಡ್ ಮಾಡ್ಕೊಂಡ್ವಿ ಈ ಲೈಫ್ ಸಾಕಪ್ಪ ಅನ್ನೋದು ಈ ಜೀವನನ ಸಾಕು ಡ್ರೈವಿಂಗ್ ಅಂಜಿಬಿಟ್ಟು ಹೋಗ ಅಂಜಿದವ್ರಾಗ ಬಿಟ್ಬಿಟ್ಟು ಈ ಕೆಲಸನ ಬ್ಯಾಡಿನ ಇನ್ನೇನೇ ಬಂದರು ದುಡ್ಡು ತಿನ್ಬೇಕಂತೇಳಿ ಒಂದು 4 ದಿವಸ ಹೊಸರು ಕೂಡಿ ಅವ್ರಿಗೆ ಬಿಟ್ಟು ಬರೋಣ ಒಂದು 4 ದಿವಸ ಆರಾಮ್ ಮೈಂಡ್ ಫ್ರೀ ಆಗಲಿ ಅಂತ ಹೇಳ್ಕೇರಿ ಸಂಗೋನವ್ರು ಊರಾಗ ಉಳಿದ್ವಿ ಅಲ್ಲಿ ಉಳಿದು ಕಟಿಂಗ್ ಮಾಡಿಸ್ಕೊಂಡು 4 ಚಿಕನ್ ಮಾಡ್ಕೊಂಡು ಫುಲ್ ಒಂದು 4 ದಿನ ಎಂಜಾಯ್ ಮಾಡಿದ್ವಿ ಸ್ವಲ್ಪ ನಮಗೂ ಆಗಿದ್ದು ಟೆನ್ಷನ್ ಹೋಗ್ಲಿ ಅಂತ ನಾನು ಫುಲ್ಲು ಮೂಡ್ ಅಪ್ಸೆಟ್ ಆಗಿಬಿಟ್ಟಿದ್ದೆ ಯಾಕಂದ್ರೆ ಅವ್ರ ಓವರ್ನು ಭಾಳ ದಿನ ಆಗಿತ್ತು ಅವ್ರದ್ದು ಅಷ್ಟು ಪರಿಸ್ಥಿತಿ ಭಾಳ ಕ್ರಿಟಿಕಲ್ ಇತ್ತು ಯಾಕೆ ಅವ್ರ ಓವರು ದೇವ್ರಿತ್ತು ಎಲ್ಲೇ ಹಂಗೆ ಹೋದ್ರು ಬಂದಿದ್ದಿಲ್ಲ ಇವನು ಮನೆಯಾಗ ಸಣ್ಣ ಹುಡುಗ ಇವನೇ ದುಡಿಯವ ಇವನೇ ಮಾಡವ ಸ್ವಲ್ಪ ಇವನು ಓದಕ್ಕೆ ಅವರಿಗೆ ಸ್ವಲ್ಪ ಸಂಘವನ್ನು ಗೊತ್ತತ್ತು ಅವನು ಪಾಪ ಕಣ್ಣಾಗ ನೀರು ತೆಗದ ಅವ್ರ ಅಕ್ಕ ನಾನು ಅವತ್ತ ಡಿಸೈಡ್ ಮಾಡ್ಕೊಂಡು ಈ ಲೈಫ್ ಸಾಕಪ್ಪ ಯಪ್ಪ ಇಲ್ಲಿಗೆ ಇದು ಬೇಡ ಅಂತ ಕೇಳಿ ಅಂದ್ಕೊಂಡು ಡ್ರೈವಿಂಗ್ ಲೈಫ ಬೇಡ ಅಂತೇಳಿ ಅವತ್ತೇನು ಲೈನ್ ಗಾಡಿಗೆ ಹೋದವರು ಬಿಟ್ಟು ಬಂದೆ ಅವತ್ತೇ ಡಿಸೈಡ್ ಮಾಡಿದೆ ಇನ್ನು ಸಾಕು ಇನ್ನೇನು ಬಿಸ್ನೆಸ್ ಮಾಡ್ಬೇಕಂತೇಳಿ ಕೇಳಿ ಊರಿಗೆ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅದನ್ನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಅಡ್ತಿಗೆ ಬಾವಿತ್ತು ಮೊದಲೇ ಬಾವಿತ್ತು ನನ್ನ ತಲೆ ಬಂತು ಇನ್ನೇನರ ಮಾಡಬೇಕು ಇಲ್ಲಿ ಅಗ್ರಿಕಲ್ಚರ್ದಾಗ ಮಾಡ್ಬೇಕು ಈ ಗಾಡಿ ದಂಧೆನ ಬೇಡ ಅಂತ ಥರ ಏನೋ ಬುಗುಲಾಗಿ ಬಿಡ್ತಾನೆ ಬಿಟ್ಟು ಅವಾಗ ಸ್ಟಾರ್ಟಿಂಗ್ ಏನೈತಿ ಈ ಬಿಸ್ನೆಸ್ ಲೈನಿಗೆ ಬಂದೆ ಅವಾಗ ಮೈಂಡ್ನೇ ಬಂತು
ಇನ್ನು ಮುಂದೆ ಥ್ರಿಲ್ ಐತಿ ವಿಡಿಯೋ. ನೆಕ್ಸ್ಟ್ ವಿಡಿಯೋ ನೋಡ್ರಿ ಎಲ್ಲ ಗೊತ್ತಾಗುತ್ತೆ.